ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ತಮ್ಮ ಕಿರಿ ಮಗ ಪುನೀತ್ ರಾಜ್ಕುಮಾರ್ ಮೇಲೆ ಹೆಚ್ಚು ಅಕ್ಕರೆ ಇಟ್ಟುಕೊಂಡಿದ್ದರು. ಅದನ್ನು ಸ್ವತಃ ಡಾಕ್ಟರ್ ರಾಜಕುಮಾರ್ ಆಗಲಿ ಅಥವಾ ಪುನೀತ್ ರಾಜ್ಕುಮಾರ್ ಅವರಾಗಲಿ ಹೇಳಿಲ್ಲ. ಬದಲಿಗೆ ಅಣ್ಣಾವ್ರ ಎರಡನೇ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ನಟ ಪುನೀತ್ ಅವರು ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದು ಎಲ್ಲರಿಗೂ ಗೊತ್ತಿದೆ. ಆ ಬಳಿಕ ಮಾತನಾಡುತ್ತಾ ರಾಘವೇಂದ್ರ ರಾಜ್ಕುಮಾರ್ ಈ ಸಂಗತಿ ಹೇಳಿದ್ದಾರೆ. ಹಾಗಿದ್ದರೆ ಅವರೇನು ಹೇಳಿದ್ದಾರೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ಅವರನ್ನು ಯಾವತ್ತೂ ಬಿಟ್ಟಿರಲು ಇಷ್ಟಪಡುತ್ತಿರಲಿಲ್ಲವಂತೆ. ಆ ಕಾರಣಕ್ಕಾಗಿಯೇ ನಟ ಪುನೀತ್ ಅವರನ್ನು ಅವರು ಹೋಗುವಲ್ಲಿ ಎಲ್ಲಾ ಕಡೆ ಶೂಟಿಂಗ್ ಸೆಟ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ಶೂಟಿಂಗ್ ಸೆಟ್ಗೆ ಮಾತ್ರವಲ್ಲ, ಜೊತೆಯಲ್ಲೇ ನಟಿಸಲು ಕೂಡ ಹೇಳುತ್ತಿದ್ದರು. ಆ ಕಾರಣಕ್ಕಾಗಿಯೇ ನಟ ಪುನೀತ್ ಅವರು ಕೇವಲ 2 ತಿಂಗಳು ಮಗುವಾಗಿದ್ದಾಗಲೇ ಸಿನಿಮಾದಲ್ಲಿ ಕಾಣಿಸಿಕೊಂಡರು. 4 ವರ್ಷದವರಿದ್ದಾಗಲೇ ಹಾಡು ಹಾಡಿದ್ದಾರೆ. ಚಲಿಸುವ ಮೋಡಗಳು ಚಿತ್ರದಲ್ಲಿ ಪುನೀತ್ ಅವರು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ ಅಂತ ಅಪ್ಪು ಹಾಡಿದಾಗ ಅವರಿಗೆ ಆಗಿನ್ನೂ 4 ವರ್ಷ. ಭಾಗ್ಯವಂತರು, ಭಕ್ತ ಪ್ರಹ್ಲಾದ, ಹೊಸ ಬೆಳಕು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಭಕ್ತ ಪ್ರಹ್ಲಾದ ಚಿತ್ರದ ನಟನೆಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಬಾಲನಟ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದು ಚಿಕ್ಕ ಸಂಗತಿಯೇ ಅಲ್ಲ. ಇಷ್ಟೆಲ್ಲ ಆಗಿದ್ದು ಡಾಕ್ಟರ್ ರಾಜ ಅವರಿಗೆ ಪುನೀತ್ ಬಿಟ್ಟು ಇರೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಎಂಬ ಗುಟ್ಟನ್ನು ನಟ ಅಣ್ಣಾವ್ರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ತಮ್ಮ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ. ಪುನೀತ್ ಜೊತೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಅಪ್ಪಾಜಿಯವರು ಅಪ್ಪುವನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಬಾಲಕಲಾವಿದನಾಗಿ ನಟಿಸಬೇಕಾದ ಸ್ಥಿತಿ ನಿರ್ಮಾಣವಾಯಿತು ಅನ್ನೋ ಸೀಕ್ರೆಟ್ ಹೇಳಿದ್ದಾರೆ. ಅಂದ ಹಾಗೆ ನಟ ಪುನೀತ್ ಅವರು ಬಾಲನಟರಾಗಿ ನಟಿಸಿದ ಮೇಲೆ ಬಹಳಷ್ಟು ವರ್ಷ ತೆರೆಯಲ್ಲಿ ಕಾಣಿಸಿಕೊಂಡಿರಲೇ ಇಲ್ಲ. ಅವರು ಬಿಸಿನೆಸ್ ಅದು ಇದು ಅಂತ ಇದ್ದರೆ ಹೊರತು ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಆದರೆ ಅಪ್ಪು ಚಿತ್ರದ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡಿ ಬಳಿಕ ಸಾಯುವ ಮೊದಲು 25 ಸಿನಿಮಾಗಳಲ್ಲಿ ನಟಿಸಿದ್ದರು. ಇಂದು ಅವರ ನಟನೆಯ ಸಿನಿಮಾಗಳು ಇವೆ, ಆದರೆ ಅವರಿಲ್ಲ. ಆದರೆ ಕನ್ನಡಿಗರ ಮನಸ್ಸಿನಲ್ಲಿ ಅವರ ಸಿನಿಮಾಗಳ ಮೂಲಕ ಯಾವತ್ತೂ ಜೀವಂತವಾಗಿ ಇದ್ದೇ ಇರುತ್ತಾರೆ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.